ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಏನ್ ನ್ಯೂಸ್ ಅಂತ ನೋಡಿದ್ರಿ ಅಂದ್ರೆ ಗೋಲ್ಡ್ ₹20 ಇಳಿದಿದೆ. 16,375 24 ಕ್ಯಾರೆಟ್ ಗೋಲ್ಡ್, 15,010 22 ಕ್ಯಾರೆಟ್ ಗೋಲ್ಡ್ ಅಂಡ್ ಬೆಲೆಸಿ ₹265 ಅಂತ ಹೇಳ್ತಾ ಇದ್ದಾರೆ. ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ಅದು 2,42,000. ದಿನ ಪೂರ್ತಿ ಡೌನ್ ಅಲ್ಲಿ ಇದ್ದಂತ ಮಾರ್ಕೆಟ್ ಕೊನೆಯದಾಗಿ CIS ಸೆಟಲ್ಮೆಂಟ್ ಅಲ್ಲಿ ಏರಿಸ್ಬಿಟ್ಟು 115 ಪಾಯಿಂಟ್ ಮಾಡಿದ್ದಾರೆ. ಈ ಏರಿಕೆ ಬ್ಯಾಂಕ್ ನಿಫ್ಟಿನ ಏರಿಸಿ ಮ್ಯಾನೇಜ್ ಮಾಡಿದ್ದಾರೆ. IT ಡೌನು, ಮೆಟಲ್ ಡೌನು, ಆಟೋ ಡೌನು, ಫಾರ್ಮಾ ಫ್ಲಾಟು, ವೆರಿ ಫ್ಲಾಟು ಅಂಡ್ FMCG ಡೌನು. ಆದರೆ ಮಾರ್ಕೆಟ್ನ ಮಾತ್ರ ಕಷ್ಟಪಟ್ಟು ಏರಿಸಿದ್ದಾರೆ. US 9570, ಇದು 94. ಓವರಾಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಾರ್ಕೆಟ್ ವೀಕ್ ಆಗೇ ಇದೆ. ಗೋಲ್ಡ್ ಈಗ ಸರ್ಪ್ರೈಸ್ ಆಗಿ ಇಂಡಿಯಾದಲ್ಲಿ ಫಾಲು, ಬೇರೆ ಕಡೆಗಳಲ್ಲೆಲ್ಲ 4,700ಕ್ಕಿಂತ ಮೇಲೆ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ಇದೆ. ಕಲ್ಯಾಣ್ ಜ್ಯುವೆಲ್ಲರ್ಸ್ 1% ಅಪ್ಪು, ಸಿಪ್ಲಾ 1.5% ಡೌನ್, ರಂಗಮಯ್ಯಲ್ಲೂ 1.5% ಡೌನ್. ನಿನ್ನೆ ನೋಡಿದ್ರಿ ಅಂತಂದ್ರೆ ಸೌತ್ ಇಂಡಿಯನ್ ಬ್ಯಾಂಕು 45 ಪೈಸೆ ಡಿವಿಡೆಂಟು ಒಂದು ಶೇರ್ ಅಂತ ತಗೊಂಡಿದೆ. ಬಟ್ ಇದರಲ್ಲಿ ಏನು ಅಂತ ನೀವು ನೋಡಿದ್ರೆ ₹5 ತಗೊಂಡಿದ್ರಿ ಅಂತಂದ್ರೆ 45 ಪೈಸೆ ಅಷ್ಟೇ, 9% ನಿಮಗೆ ಈಲ್ಡು. ಈಗ ₹5 ತಗೊಂಡಂಥವ್ರಿಗೆ ಇದು ಒಂದು 9% ಈಲ್ಡ್ ಬಾಂಡ್ ಥರ ಆಗಿದೆ. ಪ್ರಿನ್ಸಿಪಲ್ ಕೂಡ ಏರ್ತಾನೆ ಹೋಗ್ತಾ ಇದೆ. ಈಗ ಪ್ರಿನ್ಸಿಪಲ್ ಏನನ್ನೋದು ಮರ್ತೋಯ್ತು ನನಗೆ. ಇದು 45 ಪ್ಲಸ್ಸು, ಒಂದೇ ಖುಷಿನೇ. ಇದೇ ಸಮಯದಲ್ಲಿ ಗೋಲ್ಡು 3 ತಿಂಗಳಲ್ಲಿ 4,700 ಹೈನ ದಾಟ್ಬಿಟ್ಟಿದೆ. ಡಾಲರು ವೀಕನ್ ಆಗಿದೆ. ಅದರಲ್ಲಿ ಏನು ಅಂತಂದ್ರೆ ನೀವು ಬರೀ ಡಾಲರ್ನೇ ನೋಡ್ತಾ ಇರುವಾಗ ಇವತ್ತು ಯಾರೋ ಒಬ್ರು ನನ್ನ ಹತ್ರ ಈ ಬ್ರಿಟಿಷ್ ಪೌಂಡ್ ಕೇಳಿದ್ರು. ನಾನು ನೋಡಿದೆ ₹131 ಬ್ರಿಟಿಷ್ ಪೌಂಡು. ಅಂದ್ರೆ ನೀವತ್ತು ಇಂಗ್ಲೆಂಡ್ಗೆ ಹೋದ್ರೆ ₹131. ಹಂಗಂತಂದ್ರೆ ಯೂರೋ 116 117 ಇರುತ್ತೆ. ನೀವು ನಮ್ಮ ಡಾಲರ್ನೇ ನೋಡ್ತಾ ಇರೋವಾಗ ಬೇರೆ ಕಡೆಗಳಲ್ಲೂ ಕುಸಿತಾನೇ ಇದೆ ಅನ್ನೋದು ನಮಗೂ ಗೊತ್ತು. ಗೋಲ್ಡ್ ETF 5ನೇ ವಾರ ಏನು ಪಾಸಿಟಿವ್ ಆಗಿದೆ. ಡಿಮ್ಯಾಂಡ್ ತುಂಬಾ ಸ್ಟ್ರಾಂಗ್ ಆಗಿದೆಯಂತೆ ಗೋಲ್ಡ್ಗೆ. ರಿಸ್ಕ್ ಅಲ್ಲಿ ಕಂಟ್ರೋಲ್ ಕಂಪ್ಲೀಟ್ ಆಗಿ ಹೊರಟೋಯ್ತು ಅನ್ನೋದು ಕಾಣ್ತಾ ಇದೆ. ಇವತ್ತು ಮುಖ್ಯ ಸುದ್ದಿಗಳಲ್ಲಿ 2 ಡೆವಲಪ್ಮೆಂಟ್. ಬಫೆಟ್ ತಾತ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಹೋದ ಕ್ವಾರ್ಟರ್ ಅಲ್ಲಿ ಟೋಕಿಯೋ ಅಂತ ಟೋಕಿಯೋದಲ್ಲಿ ಒಂದು ದೊಡ್ಡ ಇನ್ಶೂರೆನ್ಸ್ ಕಂಪನಿ, ಅದು 1879 ಇಂದ ಇರುವಂತ ಕಂಪನಿ, ಒಳ್ಳೆ ಕಂಪನಿ. ಅದರಲ್ಲಿ ಒಂದು 2.5% ತಗೊಂಡು ಅದರಿಂದ ನುಂಗಾಕ್ಬಿಟ್ರು. ನುಂಗ್ಬಿಟ್ಟು ಏನ್ ಹೇಳಿದ್ದಾರೆ ಅಂತಂದ್ರೆ ಇದು ಬರೀ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಅಲ್ಲ, ನಮ್ಮ ಈ ಬ್ಯಾಲೆನ್ಸ್ ಶೀಟ್ ಕೂಡ ನಾವು ಗ್ಯಾರಂಟಿ ಮಾಡ್ತೀವಿ. ನಾವಿಬ್ರು ಸೇರಿ ಹಲವು ಕಂಪನಿಗಳನ್ನ ತಗೊಂಡು ನುಂಗಾಕ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೆ ಇನ್ಶೂರೆನ್ಸ್ ಕಂಪನಿ ಎಲ್ಲಾದ್ರೂ ಇದ್ರೆ ಹೇಳಿದ್ರೆ ನಾವು ತಗೋತೀವಿ ಅಂತ ಹೇಳಿದ್ರು. ಆಸ್ಟ್ರೇಲಿಯಾದಲ್ಲಿ 2 ಕಂಪನಿಯನ್ನ ನಡೆಸ್ತಾ ಇರೋ ರೀತಿ ಒಂದು ಸುದ್ದಿ. ಸೊ ತಾತ ಏನ್ ಮಾಡ್ತಾ ಇದ್ದಾರೆ, ಇಂಡೈರೆಕ್ಟ್ ಸ್ಟ್ರೈಕ್ ಹೊಡಿತಾ ಇದ್ದಾರೆ. ಕ್ಲೀನಾಗಿ ಜಪಾನಲ್ಲಿ ಒಂದೊಂದು ಕಂಪನಿಯಾಗಿ ತಗೊಂಡು ತಿಂದಾಕ್ಬಿಟ್ರು. ಅದೇ ಸಮಯದಲ್ಲಿ 2.5% ತಗೊಂಡು ಹಾಕೊಂಡ್ರು. ಅದೇ ಸಮಯದಲ್ಲಿ ಆಸ್ಟ್ರೇಲಿಯಾದಲ್ಲಿ ಹಲವು ಕಂಪನಿಗಳನ್ನ ಇಂಡೈರೆಕ್ಟ್ ಆಗಿ ಅವರು ಇದ್ರ ಮುಖಾಂತರ ನೋಡ್ತಾ ಇದ್ದಾರೆ. ಮುಂದಕ್ಕೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ದುಡ್ಡು ಬೇಕಾದ್ರೆ ಹಾಕ್ತೀನಿ ಅಂತ ತಾತ ಹೇಳಿದ್ದಾರೆ. ಇದು ತಾತ ಮಾಡಿದ್ರ ವೇರಿಯೇಬಲ್ ಮಾಡಿದ್ರ ಅಂತ ಅನ್ನೋದು ಮುಂದಕ್ಕೆ ಗೊತ್ತಾಗುತ್ತೆ. ಬಟ್ ಈಗ ಸದ್ಯಕ್ಕೆ ತಾತ ಕಂಪನಿ ಜಪಾನ್ನಲ್ಲಿ ಇನ್ನೊಂದು ಕಂಪನಿಯನ್ನ ಆರಿಸಿ ಹಾಕೊಂಡ್ಬಿಟ್ರು. ಇದೇ ಸಮಯದಲ್ಲಿ ಈ ಗೋಲ್ಡ್ ಲೋನ್ಗೆ ಅಗೇನ್ಸ್ಟ್ ಆಗಿ ಸಾಲ ಕೊಡುವಂತ ಕಂಪನಿಗಳೆಲ್ಲ 1,63,000 ಕೋಟಿ ವ್ಯಾಲ್ಯೂ, ಈ ಮುತ್ತೂಟ್ ಫೈನಾನ್ಸು, IIFL, ಮಣಪ್ಪುರಂ ಇದನ್ನು ಮಾತ್ರ ಇದರಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. CSB, ಫೆಡರಲ್ ಬ್ಯಾಂಕು, ಸೌತ್ ಇಂಡಿಯನ್ ಬ್ಯಾಂಕು, ಕರೂರ್ ವೈಶ್ಯ ಬ್ಯಾಂಕು, ಸೊ ಈ ರೀತಿಯಾದಂಥ ಬ್ಯಾಂಕ್ಗಳೆಲ್ಲ ನಿಮಗೂ ಗೊತ್ತಿರಬೇಕು. ಇದು ಒಂದು ವಿಧದಲ್ಲಿ ಚೆನ್ನಾಗಿದ್ರು ಕೂಡ ಇನ್ನೊಂದು ಕಡೆ ಈ ರೈಸಿಂಗ್ ಡಿಸ್ಟ್ರೆಸ್ನ ತೋರಿಸ್ತಾ ಇದೆ. ಯುಎಸ್ ಏನು ಹೇಳ್ತಾರೆ ಅಂತಂದ್ರೆ ಇರಾನ್ ಮೇಲೆ 4 ಸ್ಯಾಂಕ್ಷನ್ ಹಾಕಿದ್ದೀವಿ. ಆಮೇಲೆ ಬೇರೆ ಕಂಟ್ರೀಸ್ಗೂ ವಾರ್ನಿಂಗ್ ಕೊಟ್ಟಿದ್ದಾರೆ. ಲಾಸ್ಟ್ ವಾರ್ನಿಂಗು ಟ್ರಂಪ್ ವಾರ್ನಿಂಗು, ಟ್ರಂಪ್ ವಾರ್ನಿಂಗ್ ಏನು ಅಂತಂದ್ರೆ ಅವ್ರ ಜೊತೆ ಡೀಲಿಂಗ್ ಇಟ್ಟಿದ್ದಾರೆ, ನಿಮ್ಮನ್ನ ಅವ್ನ ಗತಿ ಮಾಡ್ಬಿಡ್ತೀವಿ ಅಂತ. ಅದೇ ತರನೇ ರಷ್ಯಾ ಕೂಡ ಹೇಳಿದ್ದಾರೆ. ಇಂಡಿಯಾದ ಡಿಪೆಂಡೆನ್ಸಿ ಅಂಡ್ ರಷ್ಯನ್ ಆಯಿಲ್ ಏನಿದೆ ಅದರಿಂದ ಟ್ರಂಪ್ ಇದು ನಡೆಸೋದಕ್ಕೋಸ್ಕರ ಬರ್ತಾ ಇದ್ದಾರೆ. ನಿಮ್ಗೆ ಧೈರ್ಯ ಇದ್ರೆ ಹೇಳಿ
ಫರ್ಟಿಲೈಸರ್ ನನ್ನ ಹತ್ರ ತುಂಬಾ ಸ್ಟಾಕ್ ಇದೆ. ನಾನು ಯುಗ ಹಾಕೋದ್ರಲ್ಲಿ ತುಂಬಾ ಬ್ಯುಸಿ ಆಗಿದ್ದೀನಿ. ನಿಮ್ಮ ರೈತರಿಗೆಲ್ಲ ಬೇಕಾದ್ರೆ ನಾನೊಂದು ಸ್ಪೆಷಲ್ ರೇಟಲ್ಲಿ ಫರ್ಟಿಲೈಸರ್‌ನೆಲ್ಲ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ತಗೊಳ್ಳೋದಕ್ಕೆ ಆ ಧೈರ್ಯ ಇದೆಯಾ ಅನ್ನುವಂಥ ಪ್ರಶ್ನೆನೇ ಈಗ. ಟ್ರಂಪು 7.5% ಎಕ್ಸ್ಟ್ರಾ ಟ್ಯಾರಿಫು ಚೈನಾದಲ್ಲಿ ಹಾಕಿದ್ದಾರೆ. ಅದೇ ಸಮಯದಲ್ಲಿ ಕೆನಡಾದಲ್ಲಿ ಭಯಂಕರವಾಗಿ ಟ್ಯಾಕ್ಸ್‌ನ ಏರಿಸಿ ಕೆನಡಾಗೂ, ಅಮೆರಿಕಾಗೂ ಯುದ್ಧನ ಶುರು ಮಾಡಿಬಿಟ್ಟಿದ್ದಾರೆ. ಅದಾದ್ಮೇಲೆ ಏನು ಹೇಳ್ತಾರೆ ಅಂತಂದ್ರೆ ಈ H1B ಬೆಲೆನ $103.625 ಏರಿಸಿ ಬಿಡೋಣ ಅಂತ ನೋಡ್ತಾ ಇದ್ದಾರೆ. ಇದರಿಂದ ಎಂಪ್ಲಾಯೀಸ್ಗೆ ಫಸ್ಟ್ ಇರುತ್ತೆ. 65,000 ಆನ್ಯುಯಲ್ ವೀಸಾನು, 7,000 ಅಡ್ವಾನ್ಸ್ ಡಿಗ್ರಿ ಹೋಲ್ಡರ್ ಇರುವಂಥ ವೀಸಾನು ಎಫೆಕ್ಟ್ ಆಗುತ್ತೆ. 1000 ಕಂಪನಿಗಳನ್ನ ತಗೊಂಡು ಮಾರದಂಥ ಟ್ರಂಪು ಈ ಸಲ ಕೂಡ ಸ್ಪೇಸ್ ಎಕ್ಸ್ ಶಾಸ್ನ ತಗೊಂಡಿದ್ದಾರೆ ಅಂತ ಸುದ್ದಿ ಬಂದಿದೆ. ಟ್ರಂಪ್ ನೇರವಾಗಿ ಡಿಸೈಡ್ ಮಾಡದೇ ಇದ್ರೂ ಕೂಡ ನಮ್ಗೆ ಈ ಟ್ರಂಪ್ ಅವರ ಮನಸ್ಥಿತಿ ಏನು ಅನ್ನೋದು ನಿಮ್ಗೆ ಇದರಿಂದ ಗೊತ್ತಾಗ್ತಾ ಇದೆ. ಟ್ರಂಪ್ ಡೈರೆಕ್ಟ್ ಆಗಿ ಡಿಸೈಡ್ ಮಾಡಲ್ಲ, ಒಂದು ಚೈನೀಸ್ ವಾಲ್ ಅಂತೂ ಇರುತ್ತೆ ಅಂತ ಹೇಳ್ತಾರೆ. ಇದು ಎಷ್ಟು ಸರಿ ಅಂತ ಅನ್ನೋದು ನಮಗೂ ಗೊತ್ತಿಲ್ಲ. $10 ಬಿಲಿಯನ್ ಚಾಲೆಂಜು ಚಂದ್ರ ಅವರ ಸಕ್ಸೆಸರ್ಗೆ ಬರುತ್ತೆ. ಹಂಗೆ 88,772 ಕೋಟಿ ಏರ್ ಇಂಡಿಯಾ, ಟಾಟಾ ಎಲೆಕ್ಟ್ರಾನಿಕ್ಸ್, ಅದರ್ತಾಸ್ 3 ಜನನು ಸೇರಿ ಸಾಲವನ್ನ ತಗೊಂಡಿದ್ದಾರೆ. ಆ ಸಾಲವನ್ನ ಏನ್ ಮಾಡಬೇಕು ಅನ್ನೋದನ್ನ ಚಂದ್ರ ಅವರ ಜೂನಿಯರ್ ಡಿಸೈಡ್ ಮಾಡಬೇಕು. ಇದೇ ಸಮಯದಲ್ಲಿ ಟಾಟಾ ಸನ್ಸ್ ಬೋರ್ಡು 17 ಸೆಪ್ಟೆಂಬರ್ ನೋಡೋದಾಗಿ ಇದೆ. TCS ಪೋರ್ಷೆ IT 320 ಮಿಲಿಯನ್ ಯೂರೋ ಕೊಟ್ಟು ತಗೊಂಡಿದ್ದಾರೆ. ಇದೇ ಸಮಯದಲ್ಲಿ 1.25 ಬಿಲಿಯನ್ ಯೂರೋ AIDಲು ಸೈನ್ ಮಾಡಿರೋದಾಗಿ ಹೇಳಿದ್ದಾರೆ. ಜಪಾನ್ನ ರಿಸರ್ವ್ ಬ್ಯಾಂಕ್ ಇಂಡಿಯಾದ ಪಾರ್ಟ್ನರ್ಶಿಪ್ನ ಟೈಟನ್ ಮಾಡಿ ಟಾಟಾ ಕ್ಯಾಪಿಟಲ್ ಜೊತೆ ನಾವು ಪಾರ್ಟ್ನರ್ ಆಗಿದ್ದೀವಿ ಅಂತ ಹೇಳಿದ್ದಾರೆ. ಲೆನ್ಸ್ಕಾರ್ಟ್ ಅನ್ನುವಂಥ ಕಂಪನಿಯಲ್ಲಿ 2,500 ಕೋಟಿಗೆ ಶೇರ್ನ ಮಾರಿ ತಗೊಂಡು ಹೋಗ್ಬಿಟ್ರು. ಇನ್ನು 7% ಶೇರ್ ಅಷ್ಟೇ ಇದೆ. ಬಜಾಜ್ ಆಟೋ 2 ಹೊಸ ಬ್ರ್ಯಾಂಡು, ನ್ಯೂ ಗಾಡಿನು, 3 ಹೊಸ ಪ್ರಾಡಕ್ಟ್ನು ಲಾಂಚ್ ಮಾಡಿ ಮಾರ್ಕೆಟ್ ಶೇರ್ನ ರಿಕವರ್ ಮಾಡ್ತಾ ಇರೋದಾಗಿ ಹೇಳ್ತಾ ಇದ್ದಾರೆ. ರೆಡ್ಡಿಗೆ ರಿವಿಲ್ಮೆಂಟ್ನ ಬ್ರ್ಯಾಂಡ್ ಹೋಗಿ ಮುಂದಿನ ಬ್ರ್ಯಾಂಡ್ ಬರೋವರೆಗೂ ಕ್ರಿಟಿಕಲ್ ಟೈಮ್ ಆಗಿ ಇರುತ್ತೆ. ಇಳೀತು ಅಂತಂದರೆ ನಮಗೆ ಕನ್ಸಿಡರ್ ಮಾಡೋದಕ್ಕೆ ಒಳ್ಳೆ ಟೈಮು. ICICI ಬ್ಯಾಂಕು, ಕೋಟಕ್ ಮಹೀಂದ್ರಾನು $1.65 ಬಿಲಿಯನ್ ಓವರ್ಸೀಸ್ ಬಾಂಡ್ಸ್ನಿಂದ ಆರಿಸ್ಕೊಂಡಿದ್ದಾರೆ. ಇವತ್ತು ಇದೇನೇ ದುಬಳಗ ಸುದ್ದಿ. ಫೆಡರಲ್ ಬ್ಯಾಂಕು 3% ಇಳಿದಿರೋವಂಥದ್ದು. ಕೆನರಾ ಬ್ಯಾಂಕು ತಕ್ಕದಿಮಿತ ಅಂತ ಇದೆ. ಅದು ಯಾವಾಗ ಸರಿ ಮಾಡುತ್ತೆ ಅಂತ ಒಂದು ಭಯದಲ್ಲಿ ಇರೋವಾಗ ಪ್ರಮೋಟರು ಅವರ 14% ಶೇರ್ನ ಮಾರಿ ಪ್ಯಾರಾಚೂಟಲ್ಲಿ ಜಂಪ್ ಹೊಡೆಯೋಣ ಅಂತ ಇರೋವಾಗ ಫೆಡರಲ್ ಬ್ಯಾಂಕು ಅದನ್ನು ತಗೊಳ್ಳೋಣ ಅಂತ ನೋಡ್ತಾ ಇದ್ದಾರೆ. ಫೆಡರಲ್ ಬ್ಯಾಂಕು ಅದನ್ನು ತಗೊಂಡ್ರೆ ಅವ್ರದ್ದು ಇಂಪ್ಯಾಕ್ಟ್ ಆಗ್ಬಿಡುತ್ತೇನೋ ಅನ್ನುವಂಥ ಭಯದಲ್ಲಿ ಇವತ್ತು ಮಾರ್ಕೆಟ್ನ ಹೊಡೆದಿದ್ದಾರೆ. ವೇಣು ಶ್ರೀನಿವಾಸನ್ ಇದಕ್ಕೆ ಮುಂಚೆನೆ 10% ತಗೊಂಡಿದ್ದು ನಮಗೂ ಗೊತ್ತು. ಹಿಂದೂಸ್ತಾನ್ ಕಾಪರ್ ಅಲ್ಲಿ ಒಂದು 6% ಸ್ಟೇಕ್ ಗವರ್ಮೆಂಟ್ ಆಫ್ ಇಂಡಿಯಾ ಮಾರದಿದೆ. ಅದರಿಂದ ನೀವು ನೋಡಿರ್ತೀರಾ ಹಿಂದೂಸ್ತಾನ್ ಕಾಪರ್ನ ಬೆಲೆ ಡಮಾರ್ ಅಂತ ಇಳಿದಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಅನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ $450 ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಫ್ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ $99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್
ಆಗಿದೆ. ಅವರಿಗೆಲ್ಲ ಆ ಬುಕ್ ಬೇಕು, ನಮ್ಮ ಟೀಮ್‌ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರಲ್ಲೂ, ವೆಬ್‌ಸೈಟಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್‌ನ ತಗೋಬಹುದು. ಬೇರೆ ನಮ್ಮ ಬುಕ್‌ಗಳು ಕೂಡ ಅವೈಲಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್‌ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸಾಪ್ ನಂಬರ್‌ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.